ಬಂಗಾಳದಲ್ಲಿ ದೀದಿಗೆ ಟಕ್ಕರ್ ನೀಡಿದ ಅಧಿಕಾರಿ. ದೀದಿಗೆ ತನ್ನ ಅಭೇದ್ಯ ಕೋಟೆಯಲ್ಲೇ ಮುಖಭಂಗ. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ಬಿಜೆಪಿಯ ಜಾಯಿಂಟ್ ಕಿಲ್ಲರ್. ಬಂಗಾಳದಲ್ಲಿ ಭವಾನಿಪುರ ಕಳೆದ 15 ವರ್ಷಗಳಿಂದ ಟಿಎಂಸಿ ಪಕ್ಷದ ಅಭೇದ್ಯ ಕೋಟೆ ಎಂದು ಪರಿಗಣಿಸಲ್ಪಡುತ್ತಿತ್ತು. ಆ ಕಾರಣಕ್ಕಾಗಿಯೇ 2021ರಲ್ಲಿ ನಂದಿಗ್ರಾಮದಲ್ಲಿ ಸೋತ ಮಮತಾ ಬ್ಯಾನರ್ಜಿ ಭವಾನಿಪುರಕ್ಕೆ ಹೋಗಿ ಅಲ್ಲಿದ್ದ ಶಾಸಕರ ರಾಜೀನಾಮೆ ಕೊಡಿಸಿ ಉಪಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿಯಾದರು. ಆದರೆ 2026ರ ಚುನಾವಣೆಯಲ್ಲಿ ಅಲ್ಲಿಗೆ ಸುವೇಂದು ಅಧಿಕಾರಿ ಎಂಬ ಸುನಾಮಿ ಅಪ್ಪಳಿಸಿತು. 2011ರಲ್ಲಿ ಯಾವ ನೆಲ ಮಮತಾ ಬ್ಯಾನರ್ಜಿ ಅವರನ್ನು ಮುಖ್ಯಮಂತ್ರಿಯ ಪಟ್ಟದಲ್ಲಿ ಕೂರಿಸಿತೋ 2026ರಲ್ಲಿ ಅದೇ ನೆಲ ದೀದಿಯನ್ನು ಸಿಎಂ ಗದ್ದುಗೆಯಿಂದ ಕೆಳಗಿಳಿಸಿದೆ. 2011ರ ಉಪಚುನಾವಣೆಯಿಂದ ಭವಾನಿಪುರ ಮತ್ತು ಮಮತಾ ಅವರ ಸಂಬಂಧ ಆರಂಭವಾಯಿತು. ಅಲ್ಲಿ ಅವರು 54,213 ಮತಗಳಿಂದ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆಗೆ ಕಾಲಿಟ್ಟರು. 2021ರ ಉಪಚುನಾವಣೆಯಲ್ಲಿ ಈ ಅಂತರ ದಾಖಲೆಯ 58,835ಕ್ಕೆ ಏರಿತ್ತು. ಆದರೆ 2026ರಲ್ಲಿ ಸುವೇಂದು ಅಧಿಕಾರಿ ದೀದಿಯ ಗೆಲುವಿನ ಓಟವನ್ನು ತಡೆದು 15,105 ಮತಗಳ ಐತಿಹಾಸಿಕ ಮುನ್ನಡೆಯೊಂದಿಗೆ ಜಯಗಳಿಸಿದರು. ನಂದಿಗ್ರಾಮದಲ್ಲಿ ದೀದಿಯ ವಿರುದ್ಧ ಸೆಣಸಾಡಿ ಗೆದ್ದಿದ್ದ ಅಧಿಕಾರಿ ಈಗ ಭವಾನಿಪುರದಲ್ಲೂ ದೀದಿಗೆ ಸೆಡ್ಡು ಹೊಡೆದರು. ಚುನಾವಣೆಯ ರಣಕಣದ ಮೈದಾನ ಕೋಲ್ಕತ್ತಾದ್ದೇ ಆಗಿರಲಿ ಅಥವಾ ಗ್ರಾಮೀಣ ಬಂಗಾಳದ್ದೇ ಆಗಿರಲಿ, ಸುವೇಂದು ಅಧಿಕಾರಿಯ ನಿಖರ ತಂತ್ರದ ಮುಂದೆ ಮಮತಾ ಆಟ ನಡೆಯುವುದಿಲ್ಲ ಎನ್ನುವುದು ಸಾಬೀತಾಗಿದೆ. ಅಷ್ಟಕ್ಕೂ ಅಧಿಕಾರಿ ಮೊದಲು ಮಾಡಿದ್ದೇನು ಗೊತ್ತಾ? ಸೀದಾ ಟಿಎಂಸಿಯ ಸುರಕ್ಷಿತ ವೋಟ್ ಬ್ಯಾಂಕ್ ಎಂದು ಕರೆಯಲ್ಪಡುತ್ತಿದ್ದ ಮತ ಬ್ಯಾಂಕ್ಗೆ ಕನ್ನ ಹಾಕಿದ ಅಧಿಕಾರಿ ಬಳಿಕ ಅವರು ಬಂಗಾಳಿ ಅಲ್ಲದ ಮತ್ತು ಯುವ ಮತದಾರರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡರು. ಟಿಎಂಸಿ ಸರ್ಕಾರದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತವನ್ನು ಆಯುಧವಾಗಿಸಿಕೊಂಡ ಅಧಿಕಾರಿ ಜನರ ಬಳಿಗೆ ಅದನ್ನು ಒಯ್ದರು. ಇದರಿಂದ ನೇರ ಹಣಾಹಣಿಯಲ್ಲಿ ಅವರೇ ಬಂಗಾಳ ರಾಜಕೀಯದ ನಿಜವಾದ ಮಾಸ್ಟರ್ ಆಫ್ ಸ್ಟ್ರಾಟಜಿ ಎಂದು ಸಾಬೀತುಪಡಿಸಿದರು. ಬೂತ್ ಮಟ್ಟದಲ್ಲಿ ಬಿಜೆಪಿಯ ಸಂಘಟಿತ ಜಾಲವೇ ದೀದಿಯ ಬಲಿಷ್ಠ ಕೋಟೆಯ ಅಡಿಪಾಯವನ್ನು ಅಲುಗಾಡಿಸಿತು. ಗೆಲುವಿನ ನಂತರ ಸುವೇಂದು ಅಧಿಕಾರಿ ಇದನ್ನು ಮಮತಾ ದೀದಿಯ ರಾಜಕೀಯ ಅವಸಾನದ ಆರಂಭ ಎಂದು ಬಣ್ಣಿಸಿದರು. ಭವಾನಿಪುರ ಈಗ ಅಧಿಕಾರಿಯ ವಶದಲ್ಲಿದೆ. ಇವತ್ತು ಇದೇ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಂಗಾಳದ ರಾಜಕೀಯದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಿದೆ ಮತ್ತು ದೀದಿಯ ಅಹಂಕಾರ ಮಣ್ಣಾಗಿದೆ.